ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಈ ಮನಸ್ಸು ಒಂದೊಂದು ರೀತಿ ಚಂಚಲ ಆಗ್ತಾ ಇರುತ್ತೆ. ತುಂಬ ಜನಕ್ಕೆ ಈ ಒಂದು ಮೈಂಡ್ ಕೂಡ ಹಾಗೆ ಆಗ್ತಾ ಇರುತ್ತೆ ಅಂತ ಹೇಳ್ಬೋದು. ಕೆಲವೊಬ್ರು ಡಿಪ್ರೆಷನ್ಗೆ ಹೊರಟೋಗಿರ್ತಾರೆ. ಆ ಯೋಚನೆಗಳು, ಆಲೋಚನೆಗಳು, ಸೂಸೈಡ್ ಅಟೆಂಪ್ಟ್ಸ್ ಮಾಡ್ಕೊಳ್ಬೇಕು, ಮನೆ ಬಿಟ್ಟು ಹೋಗಬೇಕು, ಲೈಫೇ ಬೇಡ, ಈ ಥರ ಎಲ್ಲ ಕಾಡ್ತಾ ಇರುತ್ತೆ. ಸ್ವಲ್ಪ ಸರಿ ಇರುತ್ತೆ, ಇನ್ನು ಸ್ವಲ್ಪ ಡಿಸ್ಟರ್ಬ್ಡ್ ಆಗಿರುತ್ತೆ. ಯಾಕೆ ಈ ಥರ ಆಗ್ತಾ ಇರುತ್ತೆ? ಈ ಮನಸ್ಸು ದುರ್ಬಲ ಆಗೋದಕ್ಕೆ ಏನು ಕಾರಣ? ಇದನ್ನ ಹೇಗೆ ನಾವು ಪರಿಹಾರ ಕಂಡುಕೊಳ್ಬೇಕು ಇದಕ್ಕೆ? ಸೊ ಎಲ್ಲವೂ ನಮ್ಮ ಕೈಯಲ್ಲೇ ಇದೆ ಅಂತ ಹೇಳ್ತಿರ್ತಾರೆ, ಆದರೆ ಹೇಗೆ ಪರಿಹಾರ ಮಾಡ್ಕೊಳ್ಳೋದು ಗುರುಗಳೇ? ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇದಕ್ಕೆ ಕೆಲವೊಬ್ಬರದ್ದು ಜಾತಕ ಇರುತ್ತೆ, ನೋಡಿ ಮಾಡ್ತಾರೆ. ಜಾತಕ ಇಲ್ಲ ಅಂದರೂ ಅವರೇನಾದರೂ ಹಾಗೆ ಡಿಪ್ರೆಷನ್ಗೆ ಹೋಗ್ತಿದ್ದಾರೆ, ತುಂಬ ಚಂಚಲ ಇದೆ, ಯಾವ ಕೆಲಸ ಮಾಡಿದ್ರು ಅರ್ಧಂಬರ್ಧ. ಆಮೇಲೆ ಈಗ ನೀವೇ ಹೇಳಿದ ಹಾಗೆ ಈ ಆತ್ಮಹತ್ಯೆಗೆ ಪ್ರೇರೇಪಿಸುವಂಥದ್ದು ಇವೆಲ್ಲವೂ ಇರುತ್ತೆ. ಜಾತಕ ಇಲ್ಲ ಅವರಿಗೆ, ಬಟ್ ನಡೀತಾ ಇರೋದು ಮಾತ್ರ ಇದೆ. ಮೈಂಡ್ ಆ ಥರ ಓಡ್ತಾ ಇರುತ್ತೆ. ಅದಕ್ಕೆಲ್ಲ ಈ 3 ಗ್ರಹಗಳ ಕಾರಣ ಇರ್ತವೆ. ಅವರ ದುರ್ಬಲವಾದ ಮನಸ್ಸಿಗೆ ಕಾರಣ ಚಂದ್ರ. ಮನಸ್ಸಿನ ಕಾರಕ ಚಂದ್ರ, ಅದು ನಿಮಗೆ ಗೊತ್ತಿದೆ. ನಮಗೆ ಬಹಳ ಮುಖ್ಯವಾಗಿರತಕ್ಕಂಥದ್ದು ಚಂದ್ರ. ಆ 2.5 ಡೇಗೆ ಏನು ಸ್ಥಾನಪಲಟ ಆಗ್ತಿರುತ್ತಾನೋ ಹಾಗೆ ದುರ್ಬಲ ಮನಸ್ಸಿಗೆ ಚಂದ್ರ ಕಾರಣ. ಆಸೆಗೆ ರಾಹು ಕಾರಣ, ಧೈರ್ಯಕ್ಕೆ ಕುಜ ಕಾರಣ. ಕೆಟ್ಟ ಕೆಲಸಕ್ಕೂ ಧೈರ್ಯ ಮಾಡಿಸ್ಬಿಡ್ತಾನೆ ನಿಮ್ಮ ಜಾತಕ ಸರಿಯಿಲ್ಲ ಅಂದಾಗ. ಇನ್ನು ಅದರಿಂದ ಕೆಟ್ಟದ್ದು ಆಗೋಯ್ತು ಅನ್ನೋವಾಗ ಆಸೆ ಹುಡ್ಸ್ಬಿಟ್ಟ, ನೀನು ಇದು ಮಾಡು, ದೊಡ್ಡ ಮಟ್ಟ ಸಾಲ ಮಾಡಿ ನೀನು ಮುಂದೆ ಬರ್ತೀಯ ಅಂದ್ಬಿಟ್ಟು ಆಸೆ ಮಾಡಿಸ್ಬಿಡ್ತದು. ಎಲ್ಲೋ ಒಂದು ಕಡೆ ಆಗಲಿಲ್ಲ, ಆವಾಗ ಡಿಪ್ರೆಷನ್ಗೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಅಂದ್ರೆ ಜಾತಕದಲ್ಲಿ ಗ್ರಹಗಳು ಕೆಟ್ಟಿದ್ರೆ ನಮಗೆ ಆ ರೀತಿ ಮೈಂಡ್ ಬರುತ್ತೆ. ಕೆಟ್ಟಿದ್ರು ಅಂತಂದ್ರೆ ರಾಹು ಮತ್ತೆ ಚಂದ್ರ ಸೇರಿದರು, ಅಥವಾ ರಾಹು ಚಂದ್ರ ಕುಜ ಸೇರಿದ್ರೆ ಮುಗೀತು. ಹಾಗೆ ಮುಗೀತು ಅಂದ್ರೆ ಈ ಭಯ ಪಡೋ ಹಾಗಿಲ್ಲ. ನಾನು ಯಾವುದೇ ಕಾರಣಕ್ಕೂ ಭಯ ಪಡಿಸೋ ಪದವಿ ಎಲ್ಲೂ ಹೇಳಲ್ಲ. ಭಯ ಪಡಲೇಬಾರ್ದು ಅಂತ ಹೇಳ್ತೇನೆ. ಧೈರ್ಯವೇ ತಗೊಳ್ಳಿ, ಅದು 1% ಕೂಡ ತಗೋಬೇಡಿ ಭಯ ಪಡೋದನ್ನ. ಹಾಗೆ ಎದ್ದೇಳಿ, ಅದು ನಿಮ್ಮನ್ನು ಹಾಗೆ ಮಾಡಿಬಿಟ್ಟಿರ್ತವೆ. ಇವಾಗ ಆಗ ಕಾರಣ ಮನಸ್ಸು. ದುರ್ಬಲವಾದ ಮನಸ್ಸಿಗೆ ಚಂದ್ರ ಕಾರಣನಾಗಿರುತ್ತಾನೆ. ಅದು ನೀಚ ಗ್ರಹಗಳು ಆಸ್ತರಾಗಿರುವಂಥ ಸಂದರ್ಭದಲ್ಲಿ. ಆಮೇಲೆ 22ನೇ ರೇಖಾಣ ದೀಪಕ್ಕೆ ಸಂಬಂಧಪಟ್ಟ ಹಾಗೆ ಮಾರಕವಾಗಿ ಈ 8, 6, 12 ದುಸ್ಥಾನಗಳು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಜಾತಕ ರೀತಿಯ ಇವರಿಗೆ ಏನಾದರೂ ಈಗಿದ್ದಾಗ ವಿಲೆ ಅಂತ ಒತ್ತಾಟ ಮಾಡ್ತಿರ್ತಾರೆ, ತಿಳ್ಕೊಳ್ತಾರೆ. ಈಗೆಲ್ಲ ಕೂಡ ಜನ ಏನಾಗಿದ್ದಾರೆ ಅಂತಂದರೆ ಅಪ್ಡೇಟ್ ಆಗಿರೋದು, ಅದರ ಬಗ್ಗೆ ಏನು ಅಂತೆಲ್ಲ ತಿಳ್ಕೊಳ್ತಾರೆ, ಗೊತ್ತಿರುತ್ತೆ. ಆದರೆ ಪರಿಹಾರಗಳನ್ನು ನಾನಾ ರೀತಿಯಲ್ಲಿ ಬಳಸಿರುತ್ತಾರೆ. ಅದು ಕೆಲವೊಬ್ಬರಿಗೆ ಮಾಡ್ಕೊಳ್ಳೋಕ್ಕಾಗದೇ ಇರಬಹುದು. ಇಲ್ಲಿ ಒಂದು ಮಾತು ಹೇಳ್ತಾನೆ, ನಮಗೆ ಈ ಕೇದಾರನಾಥ, ಬದರಿನಾಥ, ವೈದ್ಯನಾಥ, ಎಲ್ಲೆಲ್ಲಿ ಕ್ಷೇತ್ರಗಳಿವೆ ಎಲ್ಲ ಕೂಡ ಹೋಗ್ಬೇಕಾದ್ರೆ ಹಣ ಖರ್ಚಾಗುತ್ತೆ, ಸಮಯ ಟೈಮ್ ತಗೊಳುತ್ತೆ. ಯಜ್ಞ ಯಾಗ ಮಾಡಬೇಕಾದ್ರೆ ಪರಿಕರಗಳಲ್ಲಿ ಬೇಕಾಗತ್ತೆ ಅಂತ. ಅಹಿಂಸೋ ಪರಮೋ ಧರ್ಮ. ಯಾರನ್ನು ಹಿಂಸೆ ಮಾಡಬೇಡ, ಯಾವ ಜೀವಂಚಕರ ಹಿಂಸೆ ಮಾಡೋವಂಥ ಕೆಲಸಕ್ಕೆ ಹೋಗಬೇಡ. ಅದೇ ನಿನಗೊಂದು ರೀತಿ ಪರಿಹಾರ ಕೊಡ್ತಾ ಬರುತ್ತೆ. ದೂಷಣೆಯನ್ನು ಪದವೇ ತೆಗಿಬೇಡ. ಆದರೆ ಅವನ ಕರ್ಮಾನುಸಾರ ಏನೋ ನಿನಗೆ ಮಾತಾಡಿರ್ತಾನೆ. ಅದಕ್ಕಾಗಿ ನೀವೇನು ಮಾಡಬೇಕು ಅಂತಂದರೆ, ಈ ಚಂದ್ರನಿಗೆ ಸಂಬಂಧಪಟ್ಟ ಒಂದಷ್ಟು ಅಕ್ಕಿಯನ್ನು, ರಾಹುಗೆ ಸಂಬಂಧಪಟ್ಟ ಉದ್ದು, ಕುಜನಿಗೆ ಸಂಬಂಧಪಟ್ಟ ತೊಗರಿ, ಈ 3 ಸಾಧ್ಯವಾದಷ್ಟು ನಿಮ್ಮ ಶಕ್ತಿಯಾನುಸಾರ ಅದು ಪ್ರತಿನಿತ್ಯ ದಾನ ಮಾಡ್ತಿರೋ, ಅಥವಾ ತಿಂಗಳಿಗೆ 1 ಬಾರಿನೋ 2 ತಿಂಗಳಿಗೆ 1 ಬಾರಿನೋ ಎಲ್ಲಾದರೂ ಅನ್ನದಾನ ಆಗುವಂಥ ಕ್ಷೇತ್ರಗಳಿಗೆ ಇಷ್ಟನ್ನು ಕೊಟ್ಟಾಗ ನಿಮ್ಮ ಹೆಸರಿನವರು ಯಾರಿರ್ತಾರೋ, ಅಥವಾ ನಿಮ್ಮ ಲಗ್ನ, ನಿಮ್ಮ ರಾಶಿ, ನಿಮ್ಮ ನಕ್ಷತ್ರ ಯಾರಿರುತ್ತೋ ಒಂದಷ್ಟು ಜನ ಊಟ ಮಾಡ್ತಾರೆ. ಅವರು ಊಟ ಮಾಡೋ ತನಕ ನಿಮ್ಗೆ ಆ ನೋವಿರುತ್ತೆ. ಬಹುಶಃ ಒಂದಷ್ಟು ಜನ ಊಟ ಮಾಡಿದ್ರು ಅಂತಂದರೆ, ಆ ಊಟ ಮಾಡಿ ಅವರು ತೇಗಿದ್ರಂದರೆ ಅಲ್ಲಿಗೆ ನಿಮಗೆ ಆ ದೋಷಗಳು ಹೋಗ್ತವೆ. ಇಲ್ಲಿ ಕೆಲವೊಂದು ರಹಸ್ಯ ಇಟ್ಟಿದೆ, ಏನೋ ಸೂಕ್ಷ್ಮ ಇದೆ. ಅದಕ್ಕೆ ಎಲ್ಲದಕ್ಕಿಂತ ಅನ್ನದಾನ ದೊಡ್ಡದು ಅಂತ ಹೇಳ್ತಾನೆ. ಇನ್ನಿಷ್ಟೆಲ್ಲ ಹೇಳ್ಕೊಂಡು ಹೋಗೋದು ಬೇಡ ಅಂತ ಒಂದೇ ಪದದಲ್ಲಿ ಅನ್ನದಾನ ದೊಡ್ಡದು ಅಂತ ಹೇಳಿದ್ದಾನೆ. ಅದರಲ್ಲಿ ನೀವು ಈ ರೀತಿ ಈ 3ಅನ್ನೇ ನೀವು ಪ್ರಧಾನವಾಗಿ ದಾನ ಮಾಡಿದ್ರೆ, ಅಥವಾ ಪ್ರತಿ ಪೌರ್ಣಿಮೆಗೆ ಮಾಡ್ತೀನಿ ನಾನು ಗುರುಗಳೇ ಅಂತಂದರೆ, ಎಲ್ಲಿ ಆದರೂ ಒಂದು 10 ಜನ ಊಟ ಮಾಡ್ತಿರ್ತಾರೆ, ಅಂಥ ಕಡೆ ಈ 3ಅನ್ನು ದಾನ ಮಾಡ್ತೀವಿ ಅಂತಂದರೆ
ಬಹಳ ಅದ್ಭುತ ಇರ್ತವೆ. ಅದಕ್ಕೆ ನಾನು ಈ ಹೋಳಿಗೆನೇ ಕೆಲವು ಸಜೆಸ್ಟ್ ಮಾಡ್ತಿರುತ್ತೇನೆ. ಈ ಹೋಳಿಗೆಯನ್ನು ಈ ಗುಡಿಸಲು ಹಾಕ್ಕೊಂಡಿರ್ತಾರಲ್ಲ, ಹೋಳಿಗೆ ಒಂದಷ್ಟು ತುಪ್ಪವನ್ನು, ಪಾಪ ಅವರಿಗೆ ಇವೆರಡೂ ಕಷ್ಟವೇ, ಮಾಡ್ಕೊಳ್ಳೋದು ಕಷ್ಟ ಇರುತ್ತೆ, ಇನ್ನು ತುಪ್ಪ ಅಂತೂ ಖರೀದಿ ಮಾಡೋದು ಕಷ್ಟ ಇರುತ್ತೆ. ಅದ್ರಲ್ಲಿ ನೀವು ಒರಿಜಿನಲ್ಲೇ ಕೊಡಿ ಪಾಪ ಅವರಿಗೆ. ಆ ತುಪ್ಪ ನೆನಪು ಮಾಡ್ಕೊಳ್ತಾರೆ. ನಮ್ಮ ಜೀವನದಲ್ಲಿ ತಗೊಳಕ್ಕೆ ಆಗಲ್ಲ, ಇವನ್ನೆಲ್ಲ ತಗೊಳ್ತಾರೆ. ಒಂದು 100 ಗ್ರಾಮ್ ಪಾಕೆಟ್ ತಗೊಳ್ತಾರೆ. ಸುಮಾರು ಗುಡಿಸಲು ಹಾಕ್ಕೊಂಡು ವಾಸ ಮಾಡ್ತಿರ್ತಾರಲ್ಲ, ಅವರಿಗೆ ಒರಿಜಿನಲ್ ತುಪ್ಪವೇ ಕೊಡಿ, ಈ ತೊಗರಿ ಎಣ್ಣೆ ಕೊಡಿ. ಒಂದಷ್ಟು ಹೋಳಿಗೆ ನಿಮ್ಗಾಗತ್ತಾ, ವಿಶೇಷ ದಿನಗಳಲ್ಲಿ ಮಾಡ್ಕೊಂಡು ಹೋಗೇ ಕೊಡಿ. ಅಲ್ಲಿಗೆ ನಮ್ಮ ಈ ನೋವುಗಳು ಬಿಟ್ಟೋಗ್ತವೆ. ನಾವು ವಿಲಿವಿಲಿ ಅಂತ ಒದ್ದಾಟ ಮಾಡ್ತಾ ಇದ್ವಲ್ಲ, ಯಾವುದೋ ಒಂದು ಸಾಲದಿಂದಲೋ, ಯಾರೋ ಒಬ್ಬರ ಒಂದು ಟೀಕೆ ಟಿಪ್ಪಣಿಯಿಂದಲೋ, ಯಾರೋ ಕಠೋರವಾಗಿರೋ ಮಾತುಗಳ ನಿಂದನೆಯಿಂದಲೋ ದುರ್ಬಲ ಆಗಿಬಿಟ್ಟಿರ್ತೀವಿ. ಯಾವುದೋ ಒಂದು ಬಿಸ್ನೆಸ್ ಕೈ ಕೊಟ್ಬಿಟ್ಟಿರುತ್ತೆ. ಆಸೆ ಇರಲಿ, ಆಸೆ ಇರಬೇಕು ಮನುಷ್ಯನಿಗೆ, ಬಟ್ ನಮ್ಮ ಟೈಮ್ ಸರಿ ಇಲ್ಲ. ಆವಾಗ ಸ್ಟಾರ್ಟ್ ಮಾಡಿದ್ದೀವಿ. ಚಂದ್ರ ವೀಕ್ ಇದ್ದಾನೆ, ರಾಹುನಲ್ಲೇ ವೀಕ್ ಇದ್ದಾನೆ. ನಮಗೆ ಹೋಗಿ ಅಲ್ಲಿ ಸೇರಿಕೊಂಡಾಗ ಮತ್ತೆ ಆ ಕುಜ ಕರೆಕ್ಟಾಗಿ ಅವ್ರ ದೃಷ್ಟಿ ಬಿದ್ದದ್ದು. ಈ ಥರ ಸಂದರ್ಭ ಆದಾಗ ನೀವು ಡಿಪ್ರೆಷನ್ಗೆ ಹೋಗೋ ತನಕ, ಎಲ್ಲೋ ಒಂದು ಕಡೆ ನೀವು ಸಾವಿನ ಕದ ತಟ್ತೀರಿ. ಅಲ್ಲಿ ತನಕ ಯಾವ ಕಾರಣಕ್ಕೂ ನೀವು ಹೋಗಬೇಡಿ, ಯಾವ ಕಾರಣಕ್ಕೂ ನೀವು ಹೋಗಬೇಡಿ. ಪರಿಹಾರ ಇದೆ, ನಿಮಗೆಲ್ಲ ಪರಿಹಾರ ಇದೆ. ಅದನ್ನು ಮಾಡಿಕೊಂಡು ಅಂತಹ ನೋವಿಂದ, ಅಂತಹ ಸಂಕಷ್ಟದಿಂದ ಹೊರಗೆ ಬನ್ನಿ ನನ್ನ ಪ್ರೀತಿಯ ಬಂಧುಗಳೇ. ಖಂಡಿತವಾಗ್ಲೂ ಗುರುಗಳೇ, 100ಕ್ಕೆ 100 ನಿಜ. ನೀವು ಹೇಳಿದ್ದು ಮನಸ್ಸಿನ ಸ್ಥಿತಿ ಸರಿ ಇಲ್ಲ ಅಂದಾಗ ಕೆಟ್ಟ ರೀತಿಯಾಗಿರುವಂಥ ಆಲೋಚನೆಗಳು, ಯೋಚನೆಗಳು, ಸೂಸೈಡ್ ಅಟೆಂಪ್ಟ್ಸು, ಜೀವನನೇ ಬೇಡ ಅನ್ನೋ ಒಂದು ಹಂತಕ್ಕೆ ಹೋಗಿರ್ತಾರೆ. ಜಾತಕವನ್ನು ನೋಡಿದಾಗ 6, 8, 12ರಲ್ಲಿ ಈ ಚಂದ್ರ ಆಗಿರ್ಬೋದು, ಕುಜ, ರಾಹು ಇದ್ದಾಗ ಈ ಥರ ಸಮಸ್ಯೆಗಳು ಆಗುವಂಥ ಸಾಧ್ಯತೆಗಳಿರುತ್ತೆ. ಆ ಥರ ಇದ್ರೂ ಕೂಡ ಆ ಮನಸ್ಥಿತಿಯಿಂದ ನಾವು ಹೊರಗಡೆ ಬರಬೇಕು ಅಂತಂದರೆ ವಿಶೇಷವಾಗಿ ಅಕ್ಕಿ, ಉದ್ದು, ತೊಗರಿ ದಾನವನ್ನು ನಾವು ಕೊಡ್ತಾ ಬಂದರೆ ಇದಕ್ಕೆ ಖಂಡಿತವಾಗ್ಲೂ ಪರಿಹಾರ ಆಗುತ್ತೆ. ಆ ಮನಸ್ಥಿತಿಯಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಅಂತ ತಿಳಿಸ್ಕೊಟ್ರಿ. ಧನ್ಯವಾದಗಳು, ನಮಸ್ಕಾರಗಳು. ಶ್ರೀನಿವಾಸ. ಸೊ ಜಾತಕ ನೋಡ್ಕೊಂಡ ಮೇಲೆ ನೀವು ತಿಳ್ಕೊಳ್ತೀರಾ, ಅಥವಾ ನಿಮ್ಗೆ ಆಲ್ರೆಡಿ ಇದೇ ರೀತಿ ಮೈಂಡ್ ಡಿಸ್ಟರ್ಬೆನ್ಸ್ ಇದೆ, ಏನೋ ಒಂದು ರೀತಿ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದೀರಾ, ಖಿನ್ನತೆಗೆ ಒಳಗಾಗಿದ್ದೀರಾ, ಡಿಪ್ರೆಷನಲ್ಲಿ ಇದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಚಿಂತೆ ಮಾಡಬೇಡಿ. ತುಂಬ ಸಿಂಪಲ್ ಆಗಿರುವಂಥ ಒಂದು ಸರಳವಾಗಿರುವಂಥ ರೆಮಿಡಿನ ನಿಮಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇದನ್ನು ಖಂಡಿತವಾಗ್ಲೂ ನೀವು ಫಾಲೋ ಮಾಡೋದ್ರಿಂದ ಆ ಒಂದು ಮನಸ್ಥಿತಿಯಿಂದ ನಿಮಗೆ ಹೊರಗಡೆ ಬರೋದಕ್ಕೆ ಖಂಡಿತವಾಗ್ಲೂ ಸಹಾಯ ಆಗುತ್ತೆ. ಇನ್ನು ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾಗಿರುವಂತಹ ತೊಂದರೆಗಳು, ಕಷ್ಟಗಳು, ಸಮಸ್ಯೆಗಳಿದ್ದಲ್ಲಿ ಅಕ್ಷಯ ವೃಕ್ಷವನ್ನು ನೀವು ಬರ್ಮಾಡ್ಕೊಳ್ಬಹುದು. ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.